ಕ್ಷೇತ್ರ ನಾವು ಪ್ರತಿಯೊಂದು ಕ್ಷೇತ್ರದಾಗ ಪ್ರತಿಯೊಂದು ತಾಲೂಕದ ಹಳ್ಳ್ಯಾಗ ಮಾದರದೀವಿ. ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಆರಿಸಿ ನಾವು ವಿಧಾನಸಭಾ ಕಳಿಸಿರ್ತೀವಿ. ನಮ್ಮ ಪರವಾಗಿ ಅವರ ಸದನದಾಗ ದನಿ ಎತ್ತಲೇಬೇಕು. ಆ ಒಂದು ನಿಟ್ಟಿನಾಗ ನಾವು ಪ್ರತಿಯೊಂದು ಶಾಸಕರ ಮನೆ ಮುಂದೆ ತಮಟೆ ಚಳವಳಿ ಮಾಡ್ಬೇಕಂತೇಳಿ ಹಮ್ಮಿಕೊಂಡಿದ್ದೇವೆ. ತಪ್ಪ ಸಂದೇಶ ದಯಮಾಡಿ ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಆಯ್ತಿಲ್ಲ. ಕೊರಮ ಕೊಂಚ ಬೋವಿ ಒಡ್ರ ಯಾರೇ ಇರಲಿ, ನಮ್ಮಿಂದ ಮಾದಿಗ ಮೀಸಲಾತಿಯಿಂದ ಯಾವುದೇ ತೊಂದರೆ ಆಗತ್ತಿಲ್ಲ. ಯಾಕಂದ್ರೆ ನ್ಯಾಯಮೂರ್ತಿ ಆದಂತವ್ರು ಎ ಜೆ ಸದಾಶಿವ ಸಾಹೇಬರು 1980ರಾಗ ಅಲ್ಲಿ ಅವ್ರು ಸರಿಯಾಗಿ 6 ವರ್ಷ ಸರ್ವೆ ಮಾಡಿದಾರೆ. ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಹಳ್ಳಿಗೆ ಅಡ್ಡಾಡಿ ಎಲ್ಲಾ ಜನಸಂಖ್ಯೆ ಅನುಗುಣವಾಗಿ ಪ್ರತಿಯೊಂದು ಜಿಲ್ಲಾ ಪ್ರತಿಯೊಂದು ತಾಲೂಕು ಅಡ್ಡಾಡಿದ್ದಾರೆ ಸರ್. ಅವ್ರು ಅಡ್ಡಾಡಿ ಅದನ್ನ ಅವ್ರು ಸರ್ವೆ ಮಾಡಿ ಇವ್ರು ಅನ್ಯಾಯಕ್ಕೆ ಒಳಗಾಗಿದ್ದಾರು. ಮಾದ್ರಪ್ಪ ನಿಜವಾಗ್ಲೂ ಇವರೊಂದು ಅನ್ಯಾಯಕ್ಕೆ ಒಳಗಾಗಿದ್ದಾರು. ಇವ್ರಿಗೆ ಇದನ್ನ ಕೊಡ್ಲೇಬೇಕು. ಇವ್ರು ಎಲ್ಲಾ ರಂಗದಾಗೂ ಶೈಕ್ಷಣಿಕ ರಂಗವಾಗಿ ಆಗಿರ್ಬೇಕು, ಆರ್ಥಿಕ ಆಗಿರ್ಬೇಕು, ಎಲ್ಲಾ ರಂಗದಾಗ ರಾಜಕೀಯ ರಂಗದಾಗ ಹಿಡ್ಕೊಂಡು ಎಲ್ಲಾ ರಂಗದಾಗ ಈ ಮಾದಿಗ ಸಮುದಾಯ ಹಿಂದೈತೆ ಅಂತೇಳಿ ಅವ್ರು ಒಳ್ಳೆ ವರದಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದಾರು. ಸರ್ಕಾರದವರ ಇದನ್ನ ಬೇಜವಾಬ್ದಾರಿ ವರ್ತನೆ ಮಾಡ್ತಾರೆ. ಸರಿಯಾದ ರಾಜ್ಯದಲ್ಲಿ ಮಾದಿಗರ್ ಅಂತಕ್ಕಂಥ ನಾವೊಂದು ದಲಿತ ಪರ ಒಕ್ಕೂಟ ಸಂಘಟನೆಯನ್ನ ಮಾಡಿದ್ದೇವೆ. ಆ ಸಂಘಟನೆಯ ನಮ್ಮ ಮೇಲಿರ್ತಕ್ಕಂತಹ ಎಲ್ಲ ಒಂದು ಗ್ರೂಪ್ಸ್ಗಳು ನಮಗೆ ಆಯಾ ಭಾಗದ ಶಾಸಕರಿಗೆ ತಮ್ಮ ಒಂದು ಮನವಿಯನ್ನು ಸಲ್ಲಿಸಿಕೆಸಿಂದ ಈ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಧ್ವನಿ ಎತ್ತುವಂತಹ ಒಂದು ಕೆಲಸ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಗೋಕಾಕ್ ತಾಲೂಕಿನಲ್ಲಿ ನಮ್ಮ ಶಾಸಕರಾದಂತಹ ಶ್ರೀಯುತ ಸನ್ಮಾನ್ಯ ಬಾಲಚಂದ್ರನ ಜಾರಕಿಹೊಳಿ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಈ ಮನವಿಯನ್ನು ಇವತ್ತಿನ ದಿನ ಸಲ್ಲಿಸಿದ್ದೇವೆ. ಯಾಕಪ್ಪ ಅಂದ್ರೆ ಹೈಕೋರ್ಟಿನ 7ನೇ ನ್ಯಾಯಾಧೀಶರಾದಂತಹ ಅವರು ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತೇಳಿ ಆದೇಶವನ್ನು ಹೊರಡಿಸಿದ್ದಾರೆ. ಈಗಾಗಲೇ ಕೂಡ ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ಹೋರಾಟ ನಡೀತಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಯಾಕಂದರೆ ಹೋದ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಈ ಒಳ ಮೀಸಲಾತಿಯ ಬಗ್ಗೆ ಅಲ್ಲಿಯೂ ಕೂಡ ಹೋರಾಟವನ್ನು ನಡೆಸಿದ್ದೇವೆ. ಈಗ ನಾವೇನು ಮಾಡಿದಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಈ ಈಗಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ನಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಒಂದು ವೇಳೆ ನೀವೇನಾದರೂ ಜಾರಿ ಮಾಡ್ತಿದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಎಲ್ಲ ಕಾಂಗ್ರೆಸ್ಸಿಗರಿಗೆ ತಕ್ಕ ಪಾಠವನ್ನು ಕಲಿಸುತ್ತೇವೆ ಅಂತಕ್ಕಂಥ ಈ ನಿಟ್ಟಿನಲ್ಲಿ ಈ ಹೋರಾಟವನ್ನು ನಾವು ಮುಂದುವರಿಸುತ್ತೇವೆ. ಯಾಕಂದ್ರೆ ಎಲ್ಲ ರಾಜ್ಯಗಳು ಮಾನ್ಯತೆ ಕೊಟ್ಟರು ಕೂಡ ನಮ್ಮದೇ ಆದ ಕರ್ನಾಟಕ ರಾಜ್ಯದವರು ನಮಗೆ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ತಂದು ನಮಗೆ ನ್ಯಾಯ ಕೊಡಿಸ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾರೆ. ಸರ್ 30 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ, ಅವಾಗ ನಿಮಗೇನೋ ಒಳ ಮೀಸಲಾತಿ ಸಿಕ್ಕಿಲ್ಲ, ಏನಾದ್ರು ಸಿಗ್ತೈತೆ ಅಂತ ನಿಮಗೇನೋ ಭರವಸೆ ಇದೆಯಾ? ಈಗಾಗಲೇ ಸಿಕ್ಕಿದೆ, ಆದರೆ ಈ ರಾಜ್ಯದಲ್ಲಿ ಸಿಗ್ತಾ ಇಲ್ಲ. ಎಲ್ಲ ರಾಜ್ಯದವರು ನಮಗೆ ಒಳ ಮೀಸಲಾತಿಗೆ ಎಲ್ಲರೂ ನಮ್ಮ ಸದಾಶಿವಕ್ಕೆ ಎಲ್ಲರೂ ಬೆಂಬಲ ನೀಡಿದ್ದಾರೆ. ಆದರೂ ಕೂಡ ಇವರು ಗೋಕಾಕದಿಂದ ನಾವು ಪ್ರಥಮದಲ್ಲಿ ರಕ್ತದಲ್ಲಿ ಪತ್ರ ಬರೆದು ಕೊಟ್ಟಿರ್ತೇವೆ. ಆದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಮ್ಮನ್ನು ಯಾಕೋ ಭಾಳ ಹೀನಾಯವಾಗಿ ಕಾಣ್ತಾ ಇದ್ದಾರೆ. ದಯವಿಟ್ಟು ಅವ್ರು ಎಚ್ಚೆತ್ತುಕೊಳ್ಬೇಕು. ಬೇಗನೆ ಈ ಸದನದಲ್ಲಿ ತಾವು ಜಾರಿ ಮಾಡ್ಬೇಕಂತ ಅವರಲ್ಲಿ ಮನವಿ ಮಾಡ್ಕೊತಾರೆ. ಒಂದು ವೇಳೆ ನಾವು ತಮ್ಮ ಮೀಸಲಾತಿ ಜಾರಿ ಮಾಡಿದ್ರೆ ತಮ್ಮ ಹೋರಾಟ ಯಾವ ರೀತಿ? ನಾವು ಉಗ್ರವಾದ ಹೋರಾಟ ಮಾಡಿ ಸಿದ್ದರಾಮಯ್ಯ ಸರ್ಕಾರವನ್ನು ಕೆಡಿವಿ ಮತ್ತು ಅವ್ರನ್ನ ಇನ್ನೊಮ್ಮೆ ಈ ಸರ್ಕಾರ ರಚನೆ ಮಾಡಕ್ಕೆ ನಾವು ಯಾವತ್ತೂ ಅವಕಾಶ ಮಾಡಿಕೊಡೋದಿಲ್ಲ ಅಂತೇಳಿ ವಿಠ್ಠಲ್ ಯಮನಪ್ಪ ಸನ್ನಕ್ಕಿ, ಗೋಕಾಕ್. ಉಪಜಾತಿಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಇವತ್ತಿನ ಈ ದಿನ ಮೇಲಿನ ನಮ್ಮ ಒಕ್ಕೂಟ ಸಂಘಟನೆಗಳು ಏನು ಹೇಳ್ತಾ ಇದ್ದಾವೆ ಅಂತಂದ್ರೆ, ಪ್ರತಿಯೊಬ್ಬ ಶಾಸಕರ ಮನೆ ಮುಂದೆ ಇವತ್ತಿನ ದಿವಸ ಚಮಚ ಚಳವಳಿ ನಡೆಸತಕ್ಕಂಥದ್ದನ್ನ ಮೇಲಿನ ನಮ್ಮ ಸಂಘಟನೆ ಕರೆಗೊಟ್ಟಿದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ 30 ವರ್ಷಗಳಿಂದ ಯಾವುದೇ ಸರ್ಕಾರ ಇದ್ರೂ ಕೂಡ ಹೋರಾಟ ಮಾಡಿದ್ರು ನಮಗೆ ಒಳ ಮೀಸಲಾತಿ ಸಿಕ್ಕಿಲ್ಲ. ಸಮಾಜಗಳಲ್ಲಿ ಅತಿ ಹಿಂದುಳಿದ ಸಮಾಜ ನಮ್ಮ ದಲಿತ ಸಮಾಜ, ಮಾದಿಗ ಸಮಾಜ ಆಗಿದ್ದು, ಈಗ ಸುಪ್ರೀಂ ಕೋರ್ಟ್ ಆಗಸ್ಟ್ 1ರಂದು ಆದೇಶ ಕೊಟ್ಟರೂ ಕೂಡ ರಾಜ್ಯ ಸರ್ಕಾರ ಒಳ ಮೀಸಲಾತಿ ನೀಡಲು ಮೀನಾಮೇಷ ಎಣಿಸ್ತಾ ಇದೆ. ಅದಕ್ಕಾಗಿ ನಾವೇ ನಮ್ಮ ಮಾನ್ಯ ಶಾಸಕರುಗಳಾದ ಹಾಗೂ ಸಚಿವರುಗಳಿಗೆ ಜಿಲ್ಲೆಯಾದ್ಯಂತ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಬೇಕಂತೇಳಿ. ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಇದೇ ಬರುವ 16ನೇ ತಾರೀಕು ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಹಕ್ಕೊತ್ತಾಯ ಮನ್ನಣೆಯನ್ನು ನಾವೆಲ್ಲರೂ ಕುಡ್ಕೊಂಡು ವಿಧಾನಸೌಧ ಮುಂದೆ ಜರುಗಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀವಿ.